ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಾವನ್ಕಿಂತ ನೀವು ಸ್ವಲ್ಪ ಹಣ ಜಾಸ್ತಿ ಕೊಡ್ತೀನಿ ಅಂದ್ರೆ ನಾನು ನಿಮ್ ಕಡೆನೇ ಇರ್ತೀನಿ ಸರ್. ಹೌದಾ? ನಂಬೋದಾ? ನಂಬಿ. ನಂಗೆ ಸಂಬಂಧಕ್ಕಿಂತ ದುಡ್ಡು ಮುಖ್ಯ. ದುಡ್ಡು ಮುಂದೆ ನಮ್ಮ ಮಾವ ಆದ್ರು ನೀವಾದ್ರು ಇಬ್ರು ಒಂದೇನೆ ಸರ್. ದುಡ್ಡೇ ನಂಗೆ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ. ಸರಿ, ನೀನ್ ಮಾಡೋ ಕೆಲ್ಸಕ್ಕೆ ನಾನೆಷ್ಟು ದುಡ್ಡು ಕೊಡ್ಬೇಕು? ಸರ್, ನಿಮ್ ಕೆಲ್ಸಕ್ಕೆ ನಾನ್ ಬೆಲೆ ಕಟ್ಟಕ್ಕಾಗತ್ತಾ? ನಿಮ್ಮ ಮರ್ಯಾದೆಗೆ ನಿಮ್ ಯೋಗ್ಯತೆ ತಕ್ಕಂಗೆ ದುಡ್ಡು ಕೊಟ್ರೆ ಸಾಕು. ಸರಿ, ನಾನು ನೀನ್ ಮಾಡೋ ಕೆಲ್ಸಕ್ಕೆ ಕೈ ತುಂಬ ದುಡ್ಡು ಕೊಡ್ತೀನಿ. ಆದ್ರೆ ಅನವಶ್ಯಕವಾಗಿ ನೀನ್ ಇದ್ರಲ್ಲಿ ತಲೆ ಹಾಕೋದನ್ನ ಬಿಟ್ಬಿಡ್ಬೇಕು. ಮತ್ತೇನಾದ್ರೂ ಆ ಡಾಕ್ಯುಮೆಂಟ್ಸು, ಈ ಡಾಕ್ಯುಮೆಂಟ್ಸು, ಡ್ರೈವರು, ಅದು ಇದು ಅಂತ ನಿನ್ನ ಪತ್ತೇದಾರಿಕೆ ಕೆಲಸ ಶುರು ಮಾಡಿದ್ರೆ, ಈಗ ನಿನ್ನ ಕಟ್ಟಾಕ್ಸಿ ಹೊಡ್ಸೋದ್ನಲ್ಲ, ಹೀಗ್ ಮಾಡಲ್ಲ. ನಮ್ಮ ಡ್ರೈವರ್ ಕಾಳಿಗೆ ಹೇಳಿ ನಿನ್ನ ಮೇಲೆ ಲಾರಿ ಹರಿಸಿ ಆ ಪರಮಾತ್ಮನ ಹತ್ರ ಪಾರ್ಸಲ್ ಮಾಡ್ಬಿಡ್ತೀನಿ. ಸರ್, ಪೇಮೆಂಟ್ ವಿಷಯ ಮಾತಾಡೋ ಟೈಮಲ್ಲಿ ಪಾರ್ಸಲ್ ವಿಷಯ ಬೇಡ ಸರ್. ಸರ್, ದುಡ್ಡು ಕೈಯಲ್ಲಿ ಸೇರ್ಮೇಲೆ ನಾನು ನಿಮ್ ವಿರುದ್ಧ ನಿಲ್ಲಲ್ಲ ಸರ್, ಪ್ರಾಮಿಸ್. ಆಯ್ತು. ಏ ಕಾಳಿ, ಪಾಪ ಹುಡುಗನ್ ಬಿಚ್ಚು. ವೀರಭದ್ರ, ಕಾರಲ್ಲಿ ಅಮೌಂಟ್ ಇದೆ, ತಗೊಂಬ. ಅತಿ ಬುದ್ಧಿವಂತಿಕೆ ಮಾಡಬೇಡ. ಬಸ್ ಸದ್ಯಕ್ಕೆ ಇದನ್ನ ಇಟ್ಕೋ. ಏನ್ ಹೇಳ್ತಾ ಇದೀಯ ವಸುಂಧ್ರ? ಅಷ್ಟೊಂದು ಧೈರ್ಯವಾಗಿ ಮಗುನ್ ಹೆತ್ಕೊಡ್ತೀವಿ ಅಂತ ಅವರಿಬ್ರು ನಿನ್ ಮುಂದೆ ಹೇಳಿದ್ರಾ? ಹೌದಮ್ಮ, ವಿರಾಟ್ ಮುಖದಲ್ಲಿ ಎಂತ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ? ಮುಂದಿನ ವರ್ಷ ನವೆಂಬರ್ ತಿಂಗಳಿಗೆ ಈ ಮನೆಗೆ ವಾರಸ್ದಾರ ಬರ್ತಾನೆ ಅಂತ ಹೇಳ್ದ. ಅಂದ್ರೆ ಅವರಿಬ್ರು ಅನ್ಯೋನ್ಯವಾಗಿದ್ದಾರೆ, ಅವರಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ತಾನೇ ಅರ್ಥ? ಹೌದು. ಅವಳೇನಂದ್ಲು? ಭೈರವಿ ಒಪ್ಕೊಂಡ್ಲಾ? ಅಥವಾ ಸುಮ್ನೆ ವಿರಾಟ್ ಹೇಳಿದಕ್ಕೆ ತಲೆ ಅಲ್ಲಾಡ್ಸದ್ಲಾ? ಇಲ್ಲ ಅವಳೇ ಬಾಯ್ ಬಿಟ್ಟು ಹೇಳಿದ್ಲೋ? ಅವಳ ರಿಯಾಕ್ಷನ್ ಕೂಡ ಒಪ್ಕೊಂಡ ಹಾಗೆ ಇತ್ತು. ಆದ್ರೆ ನನಗೀಗ ಕನ್ಫ್ಯೂಷನ್ ಆಗ್ತಿರೋದು ಬೇರೆ ವಿಷಯದಲ್ಲಿ. ಅವತ್ ರಾತ್ರಿ ನನ್ನ ರೂಮಿಗೆ ಬಂದು ಡಾಕ್ಯುಮೆಂಟ್ಸ್ ನೋಡಿದ್ದು ಭೈರವಿನ ಅಂತ ಪದೇ ಪದೇ ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಅವಳ ಲ್ಯಾಪ್ಟಾಪ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದ ಆ ಡ್ರೈವರ್ ಫೋಟೋ ಯಾಕಿತ್ತು? ಯಾಕೆ ಅವಳು ಅವನ್ ಫೋಟೋ ಇಟ್ಕೊಂಡಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಾವ್ ಅನ್ಕೊಂಡಾಗಲ್ಲ ಭೈರವಿ, ಅವಳು ತುಂಬಾ ಜಾಣೆ. ಒಂದ್ ಕಡೆ ಇಶಾನಿ ಭೈರವಿ ಮನೆಯಲ್ಲೇ ಇರಲ್ಲ, ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಇವರಿಬ್ರು ಮಗು ಮಾಡ್ಕೊಳ್ಳೋ ಪ್ಲಾನಲ್ಲಿದ್ದಾರೆ. ವಸುಂಧ್ರ, ಅವಳು ನಮ್ಮ ಮೇಲೇನಾದ್ರೂ ದ್ವೇಷ ತೀರ್ಸ್ಕೊಳಕ್ಕೆ ಅಂತ ಬಂದಿದ್ರೆ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು. ಆ ಭೈರವಿ ಈಗ್ಲೇ ಹೀಗೆ, ಇನ್ನ ಮಗು ಹುಟ್ಬಿಟ್ರೆ ವಿರಾಟ್ನ ಪೂರ್ತಿಯಾಗಿ ತನ್ನ ಕಡೆ ಎಳ್ಕೊಂಡು ನಮ್ಮಿಂದ ಖಂಡಿತ ದೂರ ಮಾಡೋ ಪ್ರಯತ್ನ ಮಾಡ್ತಾಳೆ. ನಿಜನಾ ಅಕ್ಕ?
ನೀನ್ ಕೇಳ್ತಿರೋದು ನಾನ್ ಹೇಳ್ತಿರೋದು ಎರಡು ನಿಜಾನೇ. ಬಾಂಬೆಯಿಂದ ಸ್ಪೆಷಲ್ ಸರ್ಜನ್ ಪವನ್ ಶರ್ಮಾ ಅವರು ಬಂದಿದ್ದಾರೆ.